ನೆನ್ನೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೀತು, ರಕ್ಷಿತಾ ಶೆಟ್ಟಿ ಮಾಡಿರ್ತಕ್ಕಂಥ ಅವಾಂತರ ಏನು, ಕಾವ್ಯ ಕ್ಯಾಪ್ಟನ್ ಆಗಿದ್ದು ಎಷ್ಟು ಜನ ಖುಷಿ ಆಯ್ತು, ಎಷ್ಟು ಜನಕ್ಕೆ ಬೇಜಾರಾಯ್ತು, ಸೂರಜ್ ಕ್ರಿಮಿನಲ್ ಆಗ್ತಾ ಇದ್ದಾನೆ, ಸೂರಜ್ ಡಬಲ್ ಗೇಮ್ ಆಡ್ತಾ ಇದ್ದಾನೆ, ರಾಶಿಕಂಗೆ ಯಾರ್ಯಾರನ್ನ ಕಂಡ್ರೆ ಆಗಲ್ಲ, ಈ ಕಡೆ ಗಿಲ್ಲಿ ಕಾವ್ಯ ಕ್ಯಾಪ್ಟನ್ ಆಗಿದ್ದಕ್ಕೆ ಖುಷಿ ಪಟ್ನೋ ಅಥವಾ ಉರ್ಕೊಂಡ್ನೋ, ರಜತ್ ಮತ್ತೆ ಗಿಲ್ಲಿ ಸೇರ್ಕೊಂಡು ಒಂದು ಐಟಮ್ ಕದೀತಾರೆ, ರಜತ್ ಮತ್ತೆ ಗಿಲ್ಲಿ ಸೇರ್ಕೊಂಡು ಮೊಟ್ಟೆ ಕದೀತಾರೆ. ಮೊಟ್ಟೆ ಯಾರ್ದು? ಕರೆಕ್ಟ್ ಟೈಮಲ್ಲಿ ಕೆಲಸ ಮಾಡಕ್ ಆಗದೆ ಇದ್ದಿದ್ದಕ್ಕೆ ಬಿಗ್ ಬಾಸ್ ಮನೆ ಎಲ್ಲಾ ಕಂಟೆಸ್ಟೆಂಟ್ಗಳು ಒಂದು ವ್ಯಾಲ್ಯೂಯಬಲ್ ಲಕ್ಸುರಿ ಐಟಮ್ಸ್ ನ ಕಳ್ಕೊಂತಾರೆ. ಒಟ್ನಲ್ಲಿ ನಿನ್ನೆ ಬಿಗ್ ಬಾಸ್ ಮನೇಲಿ ನಡೆದಿದ್ದೆ. ಬನ್ನಿ ಇವತ್ತು ನಿನ್ನೆ ಎಪಿಸೋಡ್ ಅಲ್ಲಿ ಏನೆಲ್ಲ ನಡೀತು, ನಾನೇನೆಲ್ಲ ಅಬ್ಸರ್ವ್ ಮಾಡಿದೆ, ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ನಿನ್ನೆ ಎಪಿಸೋಡ್ ರಿವ್ಯೂ. ಹೌದು, ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಡೆದಿದ್ದೇನಪ್ಪಾ ಅಂತಂದ್ರೆ ಕಾವ್ಯ ಕ್ಯಾಪ್ಟನ್ ಆದ್ಲು, ಅದೆಲ್ಲರಿಗೂ ಗೊತ್ತು, ಆಲ್ರೆಡಿ ಅಫಿಷಿಯಲ್ ಅನೌನ್ಸ್ ಕೂಡ ಆಗೋಯ್ತು. ಯಾರ್ಯಾರು ಎಪಿಸೋಡ್ ನೋಡದೆ ಹೋದ್ರು ಕೂಡ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಒಂದು ಮೈನ್ ಪೇಜ್ ನ ನೋಡ್ಬಿಟ್ಟು ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತೀರ ಕಾವ್ಯ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಓಕೆ, ಆದ್ರೆ ಕಾವ್ಯ ಕ್ಯಾಪ್ಟನ್ ಆಗಿದ್ದು ಒಂದು ಲೆಕ್ಕದಲ್ಲಿ ಲಕ್ ಅಂತಾನು ಹೇಳ್ಬೋದು. ಹಾಗೆ ಇಷ್ಟು ದಿನದ ಅವರ ಜರ್ನಿ ಏನಿತ್ತು, ಅವರ ಒಳ್ಳೆತನ ಏನಿತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಂದೊಳ್ಳೆ ಕ್ಯಾರೆಕ್ಟರ್ ಏನಿತ್ತು, ಅದು ತುಂಬಾ ಮ್ಯಾಟರ್ ಆಯ್ತು. ನಿನ್ನೆ ಬಿಗ್ ಬಾಸ್ ಮನೇಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಕ್ಯಾಪ್ಟನ್ಸಿ ಓಟಕ್ಕೆ ಇಬ್ಬರು ಸೆಲೆಕ್ಟ್ ಆಗಿರ್ತಾರೆ, ಒಂದು ಸೂರಜ್ ಮತ್ತೆ ಕಾವ್ಯ. ಇವರಿಬ್ಬರನ್ನು ಕೂಡ ಕನ್ಫ್ಯೂಷನ್ ರೂಮ್ ಕರೆದುಬಿಟ್ಟು ಅಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ವೋಟಿಂಗ್ ಮೂಲಕ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಕ್ಯಾಪ್ಟನ್ ಅಂತ ಚೂಸ್ ಮಾಡಬೇಕು. ಹಂಗೆ ನೋಡ್ಕೊಂಡಾಗ ನಾನು ಅನ್ಕೊಂಡೆ ಮ್ಯಾಕ್ಸಿಮಮ್ 50-50 ಆಗ್ಬೋದು ಅಂತ ಅನ್ಕೊಂಡೆ. ಬಿಕಾಸ್ ಮ್ಯೂಟೆಂಟ್ ರಘುವರು ಕೂಡ ಆ ಕಡೆ ಈ ಕಡೆ ಇದ್ದಾರೆ, ಮಾಳು ಅಣ್ಣ ಕೂಡ ಆ ಕಡೆ ಈ ಕಡೆ ಇದ್ದಾರೆ, ರಾಶಿಕಾ ಆ ಕಡೆ, ಸೂರಜ್ ಕಡೆ, ಅಶ್ವಿನಿ ಅವರು ಕೂಡ ಸೂರಜ್ ಕಡೆ, ಇನ್ನು ಚೈತ್ರ ಅವರು ಆ ಕಡೆ ಈ ಕಡೆ, ರಜತ್ ಹೇಳಕ್ಕಾಗಲ್ಲ, ಗಿಲ್ಲಿ ಒಬ್ಬ ಮಾತ್ರ ಕಾವ್ಯ ಕಡೆ, ಸೊ ಸ್ಪಂದನ ಕಾವ್ಯ ಕಡೆ, ಧನುಷ್ ಹೇಳಕ್ಕಾಗಲ್ಲ. ಈ ಥರದ್ದು ಒಂದಷ್ಟು 50-50 ಇತ್ತು ನನಗೆ. ಬಟ್ ಅದೆಲ್ಲರೂ ಕೂಡ ಉಲ್ಟಾ ಹೊಡಿತು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಈ ಸಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಪ್ರೂವ್ ಮಾಡಿದ್ರು. ನಿನ್ನೆ ಕಾವ್ಯಂಗೆ ಮೊದಲನೇದಾಗಿ ಆ ಒಂದು ನಾಮಿನೇಷನಲ್ಲಿ ವೋಟ್ ಮಾಡಿದ್ರು. ಆ ಒಂದು ಕ್ಯಾಪ್ಟನ್ಸಿ ಇದಕ್ಕೆ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಬಂದು ರಾಶಿಕಾ ಅವರು ಆಬ್ವಿಯಸ್ಲಿ ಸೂರಜ್ ಅವ್ರನ್ನ ಚೂಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವ್ರು ಬಂದು ಸೂರಜ್ ಅವ್ರನ್ನೇ ಚೂಸ್ ಮಾಡಿದ್ರು. ಎರಡನೇದಾಗಿ ಅಶ್ವಿನಿ ಅವ್ರು ಬಂದು ಕೂಡ ಅವ್ರನ್ನೇ ಚೂಸ್ ಮಾಡಿದ್ರು. ಅಫ್ಕೋರ್ಸ್ ಇವರಿಬ್ಬರು ಕೂಡ ಕಾವ್ಯ ಅಂದ್ರೆ ಆಗಲ್ಲ, ಸೂರಜ್ ಅಂದ್ರೆ ಇಷ್ಟ, ಗೊತ್ತಿರೋಂಥದ್ದೇ ಎಕ್ಸ್ಪೆಕ್ಟೆಡ್. ಅದಾದ್ಮೇಲೆ ಗಿಲ್ಲಿ ಬಂದು ಕೂಡ ಕಾವ್ಯನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು, ಮ್ಯೂಟೆಂಟ್ ರಘುವರು ಕಾವ್ಯನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದೆ. ಸೊ ಇದೆಲ್ಲ ನಡೆದು ಒಮ್ಮತದಲ್ಲಿ ಬರೀ 2 ವೋಟ್ ಮಾತ್ರ ಸೂರಜ್ ಅವ್ರಿಗೆ ಹೋಗುತ್ತೆ. ಅಶ್ವಿನಿ ಅವರು ಮತ್ತೆ ರಾಶಿಕಾ ಅವರು ಇವರಿಬ್ಬರು ಮಾತ್ರ ಸೂರಜ್ ಅವ್ರಿಗೆ ವೋಟ್ ಮಾಡ್ತಾರೆ. ಇನ್ನು ಮಿಕ್ಕಂತ ಎಲ್ಲ ಕಂಟೆಸ್ಟೆಂಟ್ಗಳು ಕಾವ್ಯಂಗೆ ವೋಟ್ ಹಾಕ್ತಾರೆ. ಸೊ ಹಾಗಾಗಿ ಕಾವ್ಯ ಕ್ಯಾಪ್ಟನ್ ಆದ್ಲು. ಇದಾದ್ಮೇಲೆ ಒಂದು ರೂಲ್ಸ್ನ ಆಲ್ರೆಡಿ ನೆನಪು ಮಾಡಿದ್ರು ಸುದೀಪ್ ಸರ್. ಯಾರು ಕ್ಯಾಪ್ಟನ್ ಆಗಿರ್ತಾರೆ ಆ ಒಂದು ಕ್ಯಾಪ್ಟನ್ಸಿ, ಆ ಒಂದು ಪೊಸಿಷನ್ಗೆ ರೆಸ್ಪೆಕ್ಟ್ ಕೊಡಬೇಕು. ಗಿಲ್ಲಿ ಅವ್ರ ರೂಮ್ಗೆ ಹೋಗ್ಬಿಟ್ಟು ನೀನು ಅವಾಂತರ ಮಾಡಬಾರ್ದು. ಸುದೀಪ್ ಸರ್ ಹೇಳಿರ್ತಾರೆ ಕ್ಯಾಪ್ಟನ್ ಆಗೋದಕ್ಕೆ ಒಂದು ಅರ್ಹತೆ ಇದೆ, ಆ ಒಂದು ಪೊಸಿಷನ್ ಒಂದು ಅರ್ಹತೆ ಇದೆ, ಅದನ್ನ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡಬೇಕು ಅಂತ. ಆ ಒಂದು ಕಾರಣಕ್ಕೆ ಗಿಲ್ಲಿ ಈ ಸಲ ಕಾವ್ಯ ಕ್ಯಾಪ್ಟನ್ ಆದ್ರೂ ಕೂಡ ಅವನಷ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಅವಳ ಜೊತೆ ಆ ಒಂದು ರೂಮಿಗೆ ಹೋಗೋದಿಲ್ಲ. ಬಟ್ ಇದರಲ್ಲಿ ಎಲ್ಲೋ ಒಂದು ಕಡೆ ನಾನು ಒಂದಷ್ಟು ಕಡೆ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದ್ರೆ ಸಾಕಷ್ಟು ಜನ ಗಿಲ್ಲಿಗೆ ಕಾವ್ಯ ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಗಿಲ್ಲಿಗೆ ಕಾವ್ಯ ಕ್ಯಾಪ್ಟನ್ ಆಗಿರೋದು ಎಷ್ಟು ಖುಷಿ ಕೊಟ್ಟಿದೆ, ಅವನು ಅಷ್ಟೇ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅದನ್ನ ಮುಚ್ಚಿಟ್ಕೊಂಡು ಓಡಾಡ್ತಾ ಇದ್ದಾನೆ. ಅದು ಕಾವ್ಯಂಗೆ ಕೂಡ ಗೊತ್ತಿರೋಂಥ ವಿಚಾರ. ಸೊ ಇದೆಲ್ಲಾನು ಓಕೆ. ಗಿಲ್ಲಿ ಮತ್ತೆ ಕಾವ್ಯ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇಲ್ಲಿ ಸ್ವತಃ ಕಾವ್ಯ ಏನು ಮಾಡ್ತಾಳೆ, ಗಿಲ್ಲಿಗೆ ವೈಸ್ ಕ್ಯಾಪ್ಟನ್ ಆಗಿ ಪ್ರತಿಯೊಬ್ಬರು ಕ್ಯಾಪ್ಟನ್ ಆದಾಗ ಆ ಒಂದು ರೂಮ್ಗೆ ಹೋಗೋದಕ್ಕೆ ಅವ್ನಿಗೆ ಇಷ್ಟ ಅಂತಂದೇಳಿ, ಏನು ರೂಲ್ಸ್ ಬ್ರೇಕ್ ಆದ್ರೂ ಪರವಾಗಿಲ್ಲ ಅಂತಂದೇಳಿ ಕಾವ್ಯ ಸ್ವತಃ ಕ್ಯಾಪ್ಟನ್ ರೂಮ್ ಒಳಗಡೆ ಕರೆದು ಇಲ್ಲೇನು ಕೂಡ ನೀನು ಅವಾಂತರ ಮಾಡಬೇಡ ಅಂತ ನಿಲ್ಲಿಸಿ ಅವನ ಜೊತೆ ನಿಂತು ಒಂದು ಫೋಟೋ ಕ್ಲಿಕ್ ಆದಮೇಲೆ ಅವನ್ನ ಆಚೆ ಕಳಿಸ್ತಾಳೆ. ಸೊ ಇದು ಮೊದಲನೇದಾಗಿ ನಡೆಯುತ್ತೆ. ಸೊ ಇದ್ರ ಮೂಲಕ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ ಕಾವ್ಯ ಶತ್ರುಗಳು ಯಾರ್ಯಾರು ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅಶ್ವಿನಿ ಅವರು, ರಾಶಿಕಾ, ಅಫ್ಕೋರ್ಸ್ ಸೂರಜ್, ಇವ್ರು 3 ಜನ ಕೂಡ ಒಂದು ಟೀಮ್. ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಒಂದು ಟೀಮ್ ಅಂತ ನಡೀತು. ಇನ್ನು ಈ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕುಟುಂಬದ ಒಂದು ಟೀಮ್ ಏನಿದೆ, ಅವ್ರ 3 ಜನ ಹೊರತುಪಡಿಸಿ ಅದರಲ್ಲೂ ಕೂಡ ಕೆಲವೊಬ್ರು ನೋಟಂಕಿಗಳಿದ್ದಾರೆ. ಧನುಷ್ ಅವರಾಗಿರ್ಬೋದು, ಮ್ಯೂಟೆಂಟ್ ರಘು ಆಗಿರ್ಬೋದು, ಆಮೇಲೆ ಮಾಳು ಅವರಾಗಿರ್ಬೋದು. ಸೊ ಮಾಳು ಅವರು ಒಮ್ಮತ ಯಾವ ಕಡೆಗೆ ಇರುತ್ತೆ ಆ ಕಡೆ ಹೋಗ್ತಾ ಇರ್ತಾರೆ. ಇನ್ನು ಧನುಷ್ ಅವರು ಮತ್ತೆ ಮ್ಯೂಟೆಂಟ್ ರಘು ಅವರು ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತಾರೆ. ಇವರು ನಂಬಕ್ಕಾಗಲ್ಲ. ಇದಿಷ್ಟು ನಡೆದ ಮೇಲೆ ಇನ್ನೊಂದು ಟಾಸ್ಕನ್ನ ಬಿಗ್ ಬಾಸ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಮನೆನೆಲ್ಲ ಕೂಡ ಪೂರ್ತಿ ಗಲೀಜ್ ಮಾಡಬೇಕು, ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರು ಸೇರ್ಕೊಂಡು. ಸೊ ಇವ್ರು ಗಲೀಜ್ ಮಾಡಿರ್ತಕ್ಕಂಥ ಮನೆ ಏನಿರುತ್ತೆ ಅದನ್ನ ಉಳಿದಂಥ ಕಂಟೆಸ್ಟೆಂಟ್ಗಳು ಬಂದು ಕ್ಲೀನ್ ಮಾಡಬೇಕು. ಈ ಒಂದು ಟಾಸ್ಕ್ ಇರುತ್ತೆ. ಇದಕ್ಕಿಂತ ಮುಂಚೆ ಒಂದು ವಾಕ್ಮೇಟ್ ಪ್ಯಾರಗನ್ ಸ್ಲಿಪ್ಪರ್ದೊಂದು ಒಂದು ಆಟವನ್ನು ಆಡಿಸುವಂಥದ್ದು ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಎಲ್ಲರೂ ಕೂಡ ಸೋಲ್ತಾರೆ. ರಾಶಿಕಾ ವಿನ್ ಆಗ್ತಾಳೆ. ರಾಶಿಕಂಗೆ ಒಂದೊಳ್ಳೆ ಆ ಒಂದು ಸ್ಲಿಪ್ಪರ್ ಇದ್ರ ಕಡೆಯಿಂದ ಒಂದೊಳ್ಳೆ ವೋಚರ್ ಸಿಗುತ್ತೆ. ಬಟ್ ಇದೇನು ಹೈಲೈಟ್ ಅಲ್ಲ, ಇದೊಂದು ಆ್ಯಡ್ ಅಂತ ನಾನು ಅನ್ಕೋಬಹುದು. ಅದೊಂದು ಪ್ರಮೋಷನ್ ಆಗಿತ್ತು, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು ಬೇಡ. ಈಗ ನಾವು ಟಾಸ್ಕ್ ವಿಚಾರಕ್ಕೆ ಬರೋಣ. ಟಾಸ್ಕ್ ಅಂತ ಬಂದಾಗ ಇಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಂಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ನೀವು ಎಷ್ಟರ ಮಟ್ಟಿಗೆ ನೀವು ಗಲೀಜ್ ಮಾಡಬೇಕು ಅಂತಂದ್ರೆ ನಾವು ಕೊಡುವಂಥ ಸಂದರ್ಭದಲ್ಲಿ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಇಡೀ ಮನೆಯವ್ರು ಸೇರಿ ನೀವು ಮಾಡಿದಂಥ ಗಲೀಜನ್ನ ಕ್ಲೀನ್ ಮಾಡಿದ್ರು ಅಂತಂದ್ರೆ
ಅವ್ರಿಗೆ ಲಕ್ಸುರಿ ಬಜೆಟ್ ಹೋಗುತ್ತೆ. ಅವ್ರು ಅದನ್ನೇನಾದರೂ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಮಗೆ ಒಂದು ಲಕ್ಸುರಿ ಐಟಮ್ ಸಿಗುತ್ತೆ ಅಂತ ಹೇಳಿರ್ತಾರೆ. ಅಫ್ಕೋರ್ಸ್ ಆ ಒಂದು ವಿಚಾರದಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರೂ ಸೇರಿಕೊಂಡು ಫುಲ್ ಕಿತ್ತು ಬಿಸಾಕ್ಬಿಡ್ತಾರೆ, ತಿಂದು ಬಿಸಾಕ್ಬಿಡ್ತಾರೆ. ಎಲ್ಲ ಕಡೆ ಧೂಳೆಪ್ಸಿ ಎಲ್ಲ ಕಡೆ ಗಲೀಜು ಮಾಡಿ ಬರ್ತಾರೆ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಬಹುಶಃ ಅವ್ರಿಗೆ 3 ದಿನ ಅಂತೂ ಟೈಮ್ ಬೇಕು, ಅಥವಾ ಹೊರಗಡೆ ಅವ್ರು ಹೆಲ್ಪ್ ಆದರೂ ತೊಗೋಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಗಲೀಜು ಮಾಡಿ ಬರ್ತಾರೆ. ಸೊ ಆ ಒಂದು ಗಲೀಜು ಮಾಡೋದಕ್ಕೆ ಅಂತ ಹೋಗೋ ಸಂದರ್ಭದಲ್ಲಿ ರಕ್ಷಿತಾ ಒಂದು ಮಾತು ಹೇಳ್ತಾಳೆ, ಇದು ನಿಮ್ಮ ಕಡೆಯಿಂದಂತೂ ಆಗೋದಿಲ್ಲ, ನಾನು ಚಿಕ್ಕ ವಯಸ್ಸಿಂದ ಗಲೀಜು ಮಾಡ್ಕೊಂಡೇ ಬಂದಿರೋದು, ನಾನು ಆ ಗಲೀಜಲ್ಲೇ ಬಂದಿರೋದು, ನಾನು ಇಂಥ ಕೆಲಸ ಪರ್ಫೆಕ್ಟಾಗಿ ಮಾಡ್ತೀನಿ, ನೋಡಿ ಹೆಂಗೆ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟೆ ಹೋಗ್ತಾಳೆ. ಅಷ್ಟೇ ನೀಟಾಗಿ ಆ ಒಂದು ಕೆಲಸನ ಇಬ್ಬರೂ ಕೂಡ ಅಚ್ಚುಕಟ್ಟಾಗಿ ಮಾಡಿಬಿಟ್ಟು ಬರ್ತಾರೆ. ಸೊ ಆ ಒಂದು ಟಾಸ್ಕಲ್ಲಿ ಮನೆಯವರೆಲ್ಲರೂ ಕೂಡ ಸೋಲ್ತಾರೆ. ಅವರು ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರೂ ಸೇರಿಕೊಂಡು ಮಾಡಿದಂಥ ಒಂದು ಗಲೀಜೇನಿತ್ತು ಅದನ್ನು ಅಷ್ಟೂ ಜನ ಸೇರಿಕೊಂಡು 10 ನಿಮಿಷದಲ್ಲಿ ಕ್ಲೀನ್ ಮಾಡೋದಕ್ಕಾಗಲ್ಲ. ಸೊ ಅವರು ಲಕ್ಸುರಿ ಬಜೆಟನ್ನು ಕಳ್ಕೋತಾರೆ. ಸೊ ಈ ವಾರದಲ್ಲಿ ಸಿಗ್ತಕ್ಕಂಥ ಚಿಕನ್ ಮಟನ್ ಐಟಮ್ನ ಕಳ್ಕೊತಾರೆ. ಅದಷ್ಟು ಕೂಡ ಮಾಡಿದ್ದಕ್ಕೆ ಒಂದು ಐಸ್ ಕ್ರೀಮ್ ಮತ್ತು ಒಂದು ಚಾಕ್ಲೇಟನ್ನು ಧ್ರುವಂತ್ ಮತ್ತು ರಕ್ಷಿತಾ ಅವ್ರು ಪಡ್ಕೊತಾರೆ. ಇದಿಷ್ಟು ನಡೆಯುತ್ತೆ. ಸೊ ಇದೆಲ್ಲ ಕೂಡ ನೋಡಿರೋದಿದೆ. ಇದರಲ್ಲಿ ಏನಪ್ಪ ಅಬ್ಸರ್ವ್ ಮಾಡಿದ್ವಿ ಅಂತ ನಾವು ತೊಗೊಳ್ಳೋದಾದರೆ, ಇದರಲ್ಲಿ ಒಂದನ್ನು ನಾವು ಅಬ್ಸರ್ವ್ ಮಾಡೋದೇನಪ್ಪ ಅಂತಂದರೆ, ಈ ಒಂದು ಆಟ ನಡೆದ ಮೇಲೆ, ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೆದ ಮೇಲೆ ಆಚೆ ಕಡೆಗೆ ಬಂದಾಗ ಒಂದು ಟೀಮ್ ಸಪ್ರೇಟಾಗಿ ಕೂತು ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಗೌಡ ಅವರು, ರಾಶಿಕಾ ಅವರು, ಸೂರಜ್ ಅವರು 3 ಜನ ಕೂತು ಮಾತಾಡ್ತಾ ಇರ್ತಾರೆ. ಸೊ ಅವಾಗೆಲ್ಲ ಅಶ್ವಿನಿ ಗೌಡ ಅವ್ರು ನಾನು ನಿನಗೋಸ್ಕರ ಇಷ್ಟು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತಂದೇಳಿ ಸೂರಜ್ ಅವ್ರಿಗೆ ಹೇಳ್ತಿರ್ತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ಅವರು ಮಾತಾಡ್ತಾ ಇರ್ತಾರೆ. ಅವ್ರದ್ದೊಂದು ಟೀಮ್ ಇದೆ. ಗಿಲ್ಲಿ ಮತ್ತು ಕಾವ್ಯ ಯಾವ ಒಂದು ಕಾರಣಕ್ಕೆ ಜೊತೆಲಿ ಇರ್ತಾರೆ ಅಂತಂದರೆ, ಗಿಲ್ಲಿ ಒಂದೊಳ್ಳೆ ಪವರ್ ಕಾರ್ಡ್ ಇದ್ದಂಗೆ, ಕಾವ್ಯ ಜೊತೆ ಇದ್ದರೆ ಒಂದೊಳ್ಳೆ ಐಡೆಂಟಿಟಿ ಬರುತ್ತೆ ಅನ್ನೋ ರೀತಿ ಅವನು ಅದನ್ನು ಯೂಸ್ ಮಾಡ್ಕೊತಾ ಇದ್ದಾನೆ. ಈ ಕಡೆ ಕಾವ್ಯ ಬಂದು ಅವನನ್ನು ಬಿಟ್ಟರೆ ಗತಿ ಇಲ್ಲ, ಅವನಿದ್ರೆ ನಾನು ಲೀಡ್ ಆಗಿ, ಅವನಿದ್ರೆ ನಾನು ಅಷ್ಟು ಕಾಣಿಸ್ಕೊತೀನಿ ಅಂತಂದೇಳಿ ಅವಳು ಅವನನ್ನು ಬಿಡ್ತಾ ಇಲ್ಲ. ಮೋಸ್ಟ್ಲಿ ಇವರಿಬ್ಬರು ಕೂಡ ಬ್ರೈನ್ ಗೇಮ್ ಆಡ್ತಾ ಇದ್ದಾರೆ. ಇವರೊಂದು ಆಟ, ಇದನ್ನೊಂದು ಆಟದ ಥರ ಆಡ್ತಾ ಇದ್ದಾರೆ, ಸೀರಿಯಸ್ ಆಗಿ ತೊಗೊಳ್ದೆ ಇದನ್ನೊಂದು ಆಟದ ಥರ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಅವ್ರವ್ರ ಸ್ಟ್ರಾಟಜಿ ಅದು. ಅದನ್ನು ಇವರು ಈ ರೀತಿ ಮಾತಾಡ್ಕೊತಾರೆ. ಈಗ ಹಂಗೆ ನೋಡ್ಕೊಳ್ಳೋದಾದರೆ ರಾಶಿಕಾ ಮತ್ತು ಸೂರಜ್ ಇವ್ರ ಕಂಫರ್ಟ್ ಝೋನಲ್ಲಿ ಇವರಿದ್ದಾರೆ. ಇದನ್ನು ಇಮಿಡಿಯೇಟಾಗಿ ಇವ್ರು ಟೀಮ್ ಚೇಂಜ್ ಮಾಡೋದ್ರಂದ್ರೆ ಇವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಹಂಗೂ ತೊಗೋಬೋದಲ್ವ. ನೋಡಪ್ಪ ಅಲ್ಲಿ ಹೆಸರು ಬರ್ತಾ ಇಲ್ಲ, ಇವ್ರು ಸಪ್ರೇಟಾಗಿ ಇರೋದ್ರಿಂದ ಇವ್ರಿಗೆ ನೇಮ್ ಬರ್ತಾ ಇಲ್ಲ, ಫೇಮ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ಇವ್ರಿಗೆ ನಮ್ಮ ಟೀಮಿಗೆ ಬಂದರು ಅನ್ನೋ ಥರನೂ ತೊಗೋತಾರೆ ಅನ್ನೋ ಕಾರಣಕ್ಕೆ ಇವರು ಕೂಡ ಇವಾಗ ಸಪ್ರೇಟಾಗಿ ಇದ್ಬಿಟ್ಟೆ ಲೀಡ್ ಮಾಡ್ತಾ ಇದ್ದಾರೆ. ಸೊ ಆಗ ಇದರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಏನಿಲ್ಲ ಸ್ನೇಹಿತರೆ. ಒಂದಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಗುಂಪು, 2 ಗುಂಪು ಕಾಣಿಸ್ತಾ ಇದೆ ನಮಗೆ ಬಿಗ್ ಬಾಸ್ ಮನೆಯಲ್ಲಿ. ಅದರಲ್ಲಿ ಯಾವುದು ದೊಡ್ಡ ಗುಂಪಿದೆನೋ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಯಾರು ಒಳ್ಳೆಯವ್ರ ಸುತ್ತ ಒಂದಷ್ಟು ಜನ ಇರ್ತಾರೆ, ಕೆಟ್ಟವ್ರ ಸುತ್ತ ಯಾರು ಇರೋದಿಲ್ಲ. ಸೊ ಇವಾಗ ಅಶ್ವಿನಿ ಗೌಡ ಅವರು ಬದಲಾಗಿದ್ದಾರೆ, 2.2 ಅಂತಲೇ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಬದಲಾವಣೆ ಕಾಣಿಸ್ತಾ ಇದೆ, ಬದಲಾಗಬೇಕಂತ ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವ್ರ ಹತ್ರ ಇರ್ತಕ್ಕಂಥ ಒಂದು ಒಳ್ಳೆ ಗುಣ ಏನಪ್ಪ ಅಂತಂದ್ರೆ, ಅಟ್ಲೀಸ್ಟ್ ಯಾರಾದರೂ ಅಳ್ತಾ ಇದ್ರೆ, ಒಬ್ಬ ಅವ್ನು ಎನಿಮಿನೇ ಆಗಿದ್ರು ಕೂಡ ಅವ್ರು ಫೀಲಲ್ಲಿದ್ದರೆ, ಬೇಜಾರಲ್ಲಿದ್ದರೆ, ಒಂಟಿಯಾಗಿ ಕೂತಿದ್ರೆ, ಅವ್ರಿಗೆ ಏನಾದ್ರು ನೋವಾಗಿದ್ರೆ ಹೋಗ್ಬಿಟ್ಟು ರೆಸ್ಪಾನ್ಸ್ ಮಾಡ್ತಾರೆ, ಕೇಳ್ತಾರೆ ಏನಾಗಿದೆ ಅಂತ, ಸಮಾಧಾನ ಮಾಡ್ತಾರೆ. ಇದು ಒಂದು ಒಳ್ಳೆ ಗುಣ ಅವರಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಈ ಒಂದು ಒಳ್ಳೆತನನೇ ಅವ್ರನ್ನ ಇನ್ನೊಂದು ಸ್ವಲ್ಪ ದಿನ ಕರ್ಕೊಂಡು ಹೋಗ್ತಾ ಇದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಅವ್ರನ್ನ ಪುಷಪ್ ಮಾಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇದಿಷ್ಟು ನಡೆದಿದೆ ನಿನ್ನೆ ಒಂದು ಎಪಿಸೋಡಲ್ಲಿ. ಇದೆಲ್ಲ ಆದಮೇಲೆ ರಕ್ಷಿತಾ ಮತ್ತು ಧ್ರುವಂತ್ ಅವರು ಸೀಕ್ರೆಟ್ ರೂಮಲ್ಲಿದ್ದು ಜಗಳ ಆಡಿದ್ದಾರೆ. ಇವರಿಷ್ಟೂ ಜನ ಈ ಒಂದು ಬಿಗ್ ಬಾಸ್ ಮನೇಲಿದ್ದು ಜಗಳ ಆಡಿದ್ದಾರೆ. ಈಗ ಫೈನಲಿ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ. ಅಫ್ಕೋರ್ಸ್ ನಾನು ಎವ್ರಿ ಟೈಮ್ ಕೇಳೋ ರೀತಿ ಈ ವಾರ ಕೇಳೋದೇನಪ್ಪ ಅಂತಂದರೆ, ಈ ವಾರ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ, ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಕಾವ್ಯನ ಹೊರತುಪಡಿಸಿ ಈ ವಾರ ಕ್ಯಾಪ್ಟನ್ ಆಗುವಂಥ ಅರ್ಹತೆ ಬೇರೆ ಯಾರಿಗಾದ್ರೂ ಇತ್ತಾ, ಅಥವಾ ಕಾವ್ಯ ಕ್ಯಾಪ್ಟನ್ ಆಗಿದ್ದು ಸರಿ ಇದೆ, ಅವಳು ಈ ವಾರ ಅಷ್ಟು ಕಷ್ಟಪಟ್ಟಿದ್ದಾಳೆ, ಆ ಒಂದು ಕಷ್ಟಕ್ಕೆ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಗಬೇಕು, ಸಿಕ್ಕಿದೆ ಅನ್ನೋ ರೀತಿ ನಿಮ್ಮ ಒಂದು ಅನಿಸಿಕೆ ಇದ್ದರೆ ಅದನ್ನು ಹೌದು, ಎಸ್ ಕಾವ್ಯ ಈ ಸಲ ಕ್ಯಾಪ್ಟನ್ ಆಗಿರೋದು ಒಂದು ಡಿಸರ್ವಿಂಗ್ ಆಗಿದೆ, ಅದು ನಮಗೆ ಸ್ಯಾಟಿಸ್ಫೈಡ್ ಅಂತಂದೇಳಿ ಕಾವ್ಯ ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಅದರ ಒಂದು ಒಪಿನಿಯನ್ ಇದೆ, ನಿಮ್ಮ ಒಂದು ಸ್ವಂತ ಒಂದು ಒಪಿನಿಯನ್ನ ನೀವು ತಿಳಿಸ್ಕೋಬೋದು. ಓಕೆ, ಇದಿಷ್ಟು ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಆಗಿತ್ತು. ಆದಷ್ಟು ಬೇಗ ಈಗ ಇವತ್ತಿನ ಬಿಗ್ ಬಾಸ್ ಪ್ರಮೋದ ಒಂದು ರಿವ್ಯೂ ಆದಷ್ಟು ಬೇಗ ಬರುತ್ತೆ. ಅಲ್ಲಿವರೆಗೂ ಗೊತ್ತಲ್ಲ, ಮಿಸ್ ಮಾಡದೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇರಿ. ಸದ್ಯದಲ್ಲೇ ಮತ್ತೆ ಬರ್ತೀನಿ. ಲವ್ ಯು ಆಲ್.